ಅಲ್ಲಿ ಸಿಎಂ ಎಲ್ಲೋ ವಿಫಲ ಆಗಿದ್ದಾರೆ ಅನ್ನೋಂಥ ಒಂದು ಟೀಕೆಗಳು ಬರ್ತಾ ಇದ್ದಾವೆ ಸರ್. ಆಮೇಲೆ NPP ಸರ್ವ ರೀತಿಯಿಂದ ಪ್ರಯತ್ನ ಅದು ಭಾಳ ಕಾಂಪ್ಲಿಕೇಟೆಡ್ ಮತ್ತು ಸೆನ್ಸಿಟಿವ್ ಅದ. ನಾನು ಯಾವುದೂ ಕಂಪ್ಯಾರಿಸನ್ ಮಾಡ್ತಾ ಇಲ್ಲ. ಹಿಂದೂ ಸಹಿತ 3-4 ವರ್ಷಗಳ ಕಾಲ ನಡೆದಿದ್ದೇವೆ. ಅವಾಗ ಕಂಟ್ರೋಲ್ ಇರಲಿಲ್ಲ. ಈಗ ಮಧ್ಯೆ ಮಧ್ಯೆ ಇದು ಇರಪ್ಟ್ ಆಗ್ತಾ ಇದೆ. ಇದು ದೌರ್ಭಾಗ್ಯದ ಸ್ಥಿತಿ. ಒಬ್ಬ ವ್ಯಕ್ತಿ ಸತ್ತೋದ್ರು ಅದು ಭಾಳ ದೌರ್ಭಾಗ್ಯ ಸ್ಥಿತಿ. ಅದರ ಭಾರತ ಸರ್ಕಾರ ಗೃಹ ಮಂತ್ರಾಲಯ ಇದನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಎಲ್ಲ ರೀತಿಯಿಂದ ಕಂಟ್ರೋಲ್ ಮಾಡುವಂಥ ಪ್ರಯತ್ನ ನಡೀತಾ ಇದೆ. ಮಣಿಪುರದ ಇತಿಹಾಸದಲ್ಲಿ ಭಾಳ ಸದ್ಯ ಈ ಹಿಂದ ಇದೇ ರೀತಿಯ ಘಟನಾವಳಿಗಳು ವರ್ಷಗಟ್ಟಲೆ 4-3-5 ವರ್ಷಗಟ್ಟಲೆ ನಡೆದಿರುತ್ತವೆ. ಮಾತುಕತೆ ಮೂಲಕನೂ ಮತ್ತು ಪೊಲೀಸ್ ವ್ಯವಸ್ಥೆ ಮೂಲಕ ಕಟ್ಟುನಿಟ್ಟಿನ ಕ್ರಮಕ್ಕೆ ಪ್ರಯತ್ನ ಉಳಿದದ್ದನ್ನು ಹೆಚ್ಚು ಕಾಮೆಂಟ್ ಮಾಡಿ. ನಾನು ಇಷ್ಟೇ ಹೇಳೋದು, ನಾನು ಅಲ್ಲಿ ಹೋಗಿ ಭಾಳ ದೊಡ್ಡ ಸಂಖ್ಯೆ ಪ್ರಮಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಲ್ಲಿ ಗೆಲ್ತದೆ ಮತ್ತು ಜಾರ್ಖಂಡದಲ್ಲಿ ಕೂಡ ಅಷ್ಟೇ ಪ್ರಮಾಣದಲ್ಲಿ ನಾವು ಗೆಲ್ತೀವಿ. ಇನ್ನು ಹರಿಯಾಣದಲ್ಲಿ ನಮ್ಮದು ವಿಜಯ 3ನೇ ಬಾರಿಗೆ ಆಗಿದೆ. ಅದೇ ರೀತಿ ಮಹಾರಾಷ್ಟ್ರದಲ್ಲಿಯೂ ಸಹಿತ. ಹಾಗೆ ನೋಡಿದರೆ ಈ ಲಾಸ್ಟ್ ಟೈಮ್ ಏನು 2019 ಚುನಾವಣೆ ಆಗಿತ್ತು. ಆ 19 ಚುನಾವಣೆಯಲ್ಲೂ ವಾಸ್ತವಿಕವಾಗಿ ನಾವೇ ಗೆದ್ದಿದ್ವಿ. 130 ಸೀಟ್ ನಮ್ಮದಿತ್ತು. 20 ಸೀಟ್ಗಾಗಿ ಅವತ್ತಿನ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನಾ ಭಾರತೀಯ ಜನತಾ ಪಾರ್ಟಿಗೆ ದ್ರೋಹ ಬಗೆದು 3 ಪಾರ್ಟಿ ಜೊತೆಗೆ ಸರ್ಕಾರ ಮಾಡಿದ್ದಾರೆ. ಇವತ್ತು ಅದರ ನಂತರ ಒಂದು ರೀತಿಯಲ್ಲಿ ಹಿಂದೂ ವಿರೋಧಿ ಶಕ್ತಿಗಳಿಗೆ ಬಾಳಾ ಸಾಹೇಬ್ ಠಾಕ್ರೆ ಅವರ ವಿರೋಧಿಗಳಿಗೆ ಜೊತೆಗೂಡಿ ಸರ್ಕಾರ ಮಾಡಿದ್ದಕ್ಕೆ ಶಿವಸೇನೆ ಉದ್ಧವ್ ಠಾಕ್ರೆ ಅವರು ಅನೇಕ ಶಿವಸೇನೆಯ ಶಾಸಕರು ಮಂಡಿದ್ದು ಮಹಾಯುತಿ ನಿರ್ಮಾಣ ಆಗಿತ್ತು. ಮತ್ತು ದೇವೇಂದ್ರ ಫಡ್ನವೀಸ್ ಮತ್ತು ಏಕನಾಥ್ ಶಿಂದೆ ಅವರ ನೇತೃತ್ವದಲ್ಲಿ ಅಲ್ಲಿ ಭಾಳಷ್ಟು ಒಳ್ಳೆಯ ಕೆಲಸಗಳಾಗಿದ್ದಾವೆ. ಪ್ರಧಾನಮಂತ್ರಿಗಳ ಬಹುದೊಡ್ಡ ಜನಪ್ರಿಯತೆ ಇದೆ. ಪೂರಾ ವಿಶ್ವಾಸ ಭಾಳ ಒಳ್ಳೆಯ ಮೆಜಾರಿಟಿಯಲ್ಲಿ ನಮ್ಮ ಗಠಬಂಧನಗಳ ಯುತಿ. ಸರ್, UP ಒಳಗೆ ICUದಲ್ಲಿ ಪ್ರಾಬ್ಲಮ್ ಆಗಿ ಬೆಂಕಿ ಐತೆ, ಮಕ್ಕಳು ತೀರ್ಕೊಂಡು ಸರ್, ಯಾರು ಜವಾಬ್ದಾರಿ ಸರ್? ಈಗ ಸ್ಥಳೀಯ ಚೆಕ್ ಮಾಡ್ತೀನಿ, ನಂಗೆ ಗೊತ್ತಿಲ್ಲ.